ಯಾರ್ಯಾರು ಜಾಯಿನ್ ಆಗಿದ್ದೀರಾ ಅವರಿಗೆ ಅನುಭವಗಳು ಅಷ್ಟೇ. ಬಂಪರ್ ಅಂತಾರಲ್ಲ ಹಾಗೆ. ಸೊ ಒಳ್ಳೇದಾಗ್ಲಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡ್ರಿ. ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ಉಸಿರಿನ ಕಡೆಗೆ ತಗೊಂಡ್ ಬರೋಣ. ಉಸಿರು ಹೇಗೆ ಬರ್ತಾ ಇದೆ, ಉಸಿರು ಹೇಗೆ ಹೋಗ್ತಾ ಇದೆ, ಜಸ್ಟ್ ಅದನ್ನ ಹಾಗೆ ನಾವು ನೋಡ್ತಾ ನಮ್ಮ ಮೂಗಿನ ತುದಿಯಲ್ಲಿ ನಾವು ಗಮನವನ್ನ ನಿಲ್ಲಿಸೋಣ. ನಮ್ಮ ಮೂಗಿನ ತುದಿಯ ಭಾಗದಲ್ಲಿ ತಣ್ಣನೆಯ ಉಸಿರು ಹೊರಗಡೆ ಬರ್ತಾ ಇದೆ, ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ಉಸಿರನ್ನ ನಾವು ಇವಾಗ ಒಳಗಡೆ ತಗೊಳ್ಳೋದು ಬೇಡ, ಹೊರಗಡೆ ಬಿಡೋದು ಬೇಡ. ಸಹಜವಾಗಿ ಅದು ಹಾಗೆ ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ನಮ್ಮ ಗಮನವನ್ನೆಲ್ಲ ಕೂಡ ನಾವು ನಮ್ಮ ಮೂರನೇ ಕಣ್ಣಿನ ಹತ್ರ ನಾವು ತಗೊಂಡ್ ಬರೋಣ. ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಈ ಎಲ್ಲ ಘಟನೆಗಳನ್ನ ನೋಡ್ತಾ ಇದೆ, ಗಮನಿಸ್ತಾ ಇದೆ, ಹಾಗೆ ಅನುಭವಿಸ್ತಾ ಇದೆ. ನಮ್ಮ ಮೂರನೇ ಕಣ್ಣಿನಲ್ಲಿ ನಮ್ಮ ಗಮನವನ್ನ ತರೋಣ. ನಮ್ಮ ಎರಡು ಉಬ್ಬುಗಳ ಮಧ್ಯೆ ಇರುವಂತಹ ಒಂದು ಮಧ್ಯ ಭಾಗದಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ, ಗೋಲ್ಡನ್ 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 ಪ್ರಕಾಶ ಹಾಗೆ ಇದು ಪ್ರಜ್ವಲಿಸ್ತಾ ಇದೆ. ಚಿನ್ನದ ಬಣ್ಣದ ಪ್ರಕಾಶವು ಹಾಗೆ ಅದು ವಿಸ್ತಾರವಾಗಿ ಹರಡುತ್ತಾ 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 ನಮ್ಮ ಇಡೀ ಶರೀರವನ್ನ ತುಂಬಿಕೊಳ್ತಾ ಬರ್ತಾ ಇದೆ. ನಮ್ಮ ಶಿರಸ್ಸಿನ ಭಾಗ ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ ನಮ್ಮ ಮೇಲೆ ಹರಿದು ಬರ್ತಾ, ದಿವ್ಯಮಯವಾದಂತಹ ಪವಿತ್ರವಾದಂತಹ ಶಕ್ತಿಯುತವಾದಂತಹ ನಮ್ಮ ಶರೀರವನ್ನೆಲ್ಲ ಕೂಡ ಹೀಲ್ ಮಾಡುವಂತಹ ಉಪಚಾರವನ್ನು ಮಾಡುವಂತಹ ಅದ್ಭುತವಾದಂತಹ ಚೈತನ್ಯದ ಪ್ರಕಾಶವು ನಮ್ಮ ಮೇಲೆ ಹಾಗೆ ಹರಿದು ಬರ್ತಾ ಇದೆ. ನಮ್ಮ ಕತ್ತಿನ ಭಾಗ, ನಮ್ಮ ಭುಜಗಳು, ನಮ್ಮ ಕೈಗಳೆಲ್ಲ ಕೂಡ ಆ ಪರಮಾತ್ಮನ ದಿವ್ಯ ಕಿರಣಗಳಿಂದ ತುಂಬುತ್ತಾ ಇದೆ. ಜಸ್ಟ್ ಪ್ರಕಾಶ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯದಲ್ಲಿ ದಿವ್ಯಮಯವಾದ ಪ್ರೀತಿಯನ್ನು ತುಂಬಿದಂತಹ ಆ ಚೈತನ್ಯದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಮೇಲ್ಭಾಗ, ಎಡಭಾಗ ನೀವು ಕೂಡ ಸಂಪೂರ್ಣವಾಗಿ
ಆವರಿಸ್ಕೊಳ್ತಾ ಬರ್ತೀವಿ. ಮಳೆ ಹೇಗೆ ಸುರಿಯುತ್ತೋ ಹಾಗೆ, ಆ ಮಳೆಯ ನೀರು ನಮ್ಮ ಮೇಲೆ ಹೇಗೆ ಹರಿಯುತ್ತೋ ಹಾಗೆ ಆ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ, ನಮ್ಮ ಬೆನ್ನು ಮೂಳೆ ಪ್ರಕಾಶದ ಕೇವಲ ಪ್ರಕಾಶ 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 ಪ್ರಕಾಶ, ಚಿನ್ನದ ಬಣ್ಣದ ದಿವ್ಯಮಯವಾದಂತಹ ನಮ್ಮ ಎಲ್ಲ ನೋವುಗಳನ್ನ ಹೀಲ್ ಮಾಡುವಂತಹ ಶಕ್ತಿಯುತವಾದಂತಹ ಚೈತನ್ಯದ ಬೆಳಕು ನಮ್ಮ ಬೆನ್ನಿನ ಮೂಳೆಯನ್ನೆಲ್ಲ ಕೂಡ ಆವರಿಸ್ಕೊಳ್ತಾ ತುಂಬ್ತಾ ಬರ್ತಾ ಇದೆ. ಸೊಂಟದ ಮೇಲ್ಭಾಗ ಕೆಳಭಾಗಗಳೆಲ್ಲ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ನಮ್ಮ ತೊಡೆಗಳು, ಮಂಡಿಗಳು, ಮೊಣಕಾಲು, ಹಿಮ್ಮಡಿ, ಪಾದದ ಬೆರಳುಗಳೆಲ್ಲ ಕೂಡ ಪ್ರಕಾಶ 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 ಪ್ರಕಾಶ. ಅದ್ಭುತವಾದಂತಹ ನಮ್ಮನ್ನ ಹೀಲ್ ಮಾಡುವಂತಹ ತುಂಬಾ ಶಕ್ತಿಯುತವಾದಂತಹ ಪ್ರಕಾಶ. ನಾವು ಪ್ರಕಾಶದಲ್ಲಿ ಮುಳುಗಿ ಹೋಗಿದ್ದೇವೆ, ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನೀರಿನ ಒಳಗಡೆ ನಾವು ಹೇಗೆ ಮುಳುಗೋಗ್ತೀವೋ ಸೇಮ್ ಅದೇ ರೀತಿಯ ಪ್ರಕಾಶದಲ್ಲಿ ನಾವು ಕಂಪ್ಲೀಟ್ ಆಗಿ ನಾವು ಮುಳುಗಿ ಹೋಗ್ತೀವಿ. I am mentally healed. I am mentally healed. I am mentally healed. I am financially healed. I am financially healed. I am financially healed. I am emotionally healed. I am emotionally healed. I am emotionally healed. I am physically healed. I am physically healed. ಶರೀರವೆಲ್ಲವೂ ಕೂಡ ಹೀಲಿಂಗ್ ಆಗ್ತಾ, ನಮ್ಮ ಫಿನಾನ್ಷಿಯಲಿ ಬ್ಲಾಕೇಜಸ್ ಗಳೆಲ್ಲವೂ ಕೂಡ ಹೀಲ್ ಆಗ್ತಾ. I am spiritually healed. I am spiritually healed. I am spiritually healed. ಕಂಪ್ಲೀಟ್ ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಚೈತನ್ಯದಿಂದ ತುಂಬಿ, ಶಕ್ತಿಯಿಂದ ತುಂಬಿ ಹೋಗಿ, ಸಕಾರಾತ್ಮಕ ಎನರ್ಜಿಗಳಿಂದ ತುಂಬಿ ಹೋಗಿ. ಕೇವಲ ಪ್ರಕಾಶ 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 ಪ್ರಕಾಶ. ನಮ್ಮ ಶರೀರದಲ್ಲಿರುವಂತಹ ಹೆಚ್ಚಾದಂತ ಎನರ್ಜಿಗಳೆಲ್ಲವೂ ಕೂಡ ನಮ್ಮ ಬೆನ್ನು ಮೂಳೆಯಿಂದ ಭೂಮಿಯ ಒಳಗೆ 3 ಅಡಿಯ ಒಳಗಡೆ ಎನರ್ಜಿ ಎಲ್ಲವೂ ಕೂಡ ಪಾಸ್ ಆಗ್ತಾ ಇದೆ. ಚಿನ್ನದ ಬಣ್ಣದ ಪ್ರಕಾಶ ಆ ಪೃಥ್ವಿ ಮಾತೆಯ ಒಳಗಡೆ ಕನ್ವರ್ಟ್ ಆಗ್ತಾ ಇದೆ. ಆ ಪೃಥ್ವಿ ಮಾತೆಯ ಪ್ರೀತಿ, ಕರುಣೆ, ಮಮತೆ ಸಂಪೂರ್ಣವಾಗಿ ನಮ್ಮನ್ನ ಆವರಿಸ್ಕೊಳ್ತಾ. ನಿಧಾನವಾಗಿ ಗಮನವನ್ನ ನಮ್ಮ 3ನೇ ಕಣ್ಣಿನ ಕಡೆಗೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ.
ನಿಮ್ಮ ಗಮನವನ್ನ ನೀವಿರುವಂತಹ ಕೋಣೆಯ ಕಡೆಗೆ ತಗೊಂಡ್ ಬನ್ನಿ. ಕೋಣೆಯ ಆಸುಪಾಸು ನಡೀತಾ ಇರುವಂತಹ ಶಬ್ದಗಳನ್ನ ಆಲಿಸಿ. ನಿಧಾನವಾಗಿ ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನು ಅಲುಗಾಡಿಸಿ, ಕಾಲ್ ಬೆರಳುಗಳನ್ನು ಅಲುಗಾಡಿಸಿ, ಕೈಗಳನ್ನ ನಮಸ್ಕಾರ ಮುಂದೆ ತಂದು ತಿಳಿದೇನು ನಮ್ಮಿಂದ ನಕಾರಾತ್ಮಕ ಶಕ್ತಿ ಉಂಟಾಗುತ್ತೆ ಅಥವಾ ಬೇರೆಯವರಿಂದ ನಮಗೆ ನಕಾರಾತ್ಮಕ ಶಕ್ತಿಗಳು ಉಂಟಾಗುತ್ತೆ. ನಾನು ಹೃದಯಪೂರ್ವಕವಾಗಿ ನಿಮ್ಮ ಹತ್ರ ಕ್ಷಮೆಯನ್ನ ಕೇಳ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ ಭವೇತ್. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕೈಗಳನ್ನ ರಬ್ ಮಾಡಿ ಕಣ್ಣುಗಳಲ್ಲಿ ಹಚ್ಕೊಳ್ಳಿ. ಚೈತನ್ಯವನ್ನ ನಿಮ್ಮ ಕಣ್ಣುಗಳಲ್ಲಿ ಹಾಗೆ ನಿಮ್ಮ ಶರೀರದಲ್ಲಿ ನೀವು ತುಂಬಿಕೊಳ್ಳಿ.